ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು KS ಗುರುಜಿ. ಮೈ ನೇಮ್ ಇಸ್ ರಾಜಶೇಖರ್. ಸ್ನೇಹಿತರೆ, ಮೇ 25ರಂದು UPSC IAS ಅಥವಾ ಸಿವಿಲ್ ಸರ್ವಿಸಸ್ ಎಕ್ಸಾಮಿನೇಷನ್ನ ಪ್ರಿಲಿಮ್ಸ್ ಎಕ್ಸಾಮಿನೇಷನ್ ನಡೀತು. ಎಲ್ಲರೂ ಸಹ ಚೆನ್ನಾಗಿ ಮಾಡಿದ್ದೀರಂತ ಭಾವಿಸ್ತೀನಿ. ಈಗ ಪ್ರಿಲಿಮ್ಸ್ ಆದಮೇಲೆ ಮೇನ್ಸ್ಗೆ ತಯಾರಿ ನಡೆಸೋ ಮುಂಚೆ ಈ ಒಂದು ಗ್ಯಾಪಲ್ಲಿ ಸಹಜವಾಗಿ ಒಬ್ಬ ಸೀರಿಯಸ್ ಆಸ್ಪಿರೆಂಟ್ ಅಥವಾ ಪರೀಕ್ಷೆಯನ್ನು ಅಟೆಂಡ್ ಮಾಡಿದಂತಹ ಎಲ್ಲ ಅಭ್ಯರ್ಥಿಗಳಿಗೂ ಒಂದು ಪ್ರಶ್ನೆ ಸಹಜವಾಗಿ ಕಾಡುತ್ತೆ. ಅದೇನಪ್ಪ ಅಂತಂದ್ರೆ, ಈ ವರ್ಷ ಕಟ್ ಆಫ್ ಏನಾಗಿರುತ್ತೆ, ವೆದರ್ ಐ ಆಮ್ ಗೋಯಿಂಗ್ ಟು ಕ್ರಾಸ್ ದಿಸ್ ಕಟ್ ಆಫ್ ಮಾರ್ಕ್ ಆರ್ ನಾಟ್. ಯಾಕಂದ್ರೆ ನಮಗೆ ಇದ್ರ ಬಗ್ಗೆ ಮಾಹಿತಿ ಇದ್ರೆ ಮಾತ್ರ, ಅಂದ್ರೆ ನಾವು ಸ್ಕೋರ್ ಮಾಡಿರುವಂತಹ ಒಂದು ನಂಬರು ಅಥವಾ ನಮ್ಮ ಸ್ಕೋರ್ ಏನಿದೆಯೋ ಎಕ್ಸ್ಪೆಕ್ಟೆಡ್ ಕಟ್ ಆಫ್ ರೇಂಜ್ ಅಲ್ಲಿ ಇದೆಯೋ ಇಲ್ವೋ, ಅದನ್ನ ಕ್ರಾಸ್ ಮಾಡ್ತಾ ಇದೆಯೋ ಇಲ್ವೋ, ಇದ್ರ ಬಗ್ಗೆ ಕ್ಲಾರಿಫಿಕೇಶನ್ ಸಿಗೋವರೆಗೂ ಕೂಡ ನಮ್ಮ ಮುಂದಿನ ತಯಾರಿ ಅಂದ್ರೆ ಮೇನ್ಸ್ ತಯಾರಿ ಅಷ್ಟು ಅಚ್ಚುಕಟ್ಟಾಗಿ ಆಗಲ್ಲ ಅಂತ ನನ್ನ ಭಾವನೆ. ಸಹಜವಾಗಿ ಎಲ್ರಿಗೂ ಬರುತ್ತೆ. ಹಾಗಾಗಿ ಸುಮಾರು ಜನ ಈ ಒಂದು ಕ್ವೆರಿನ ಕೇಳಿರೋದ್ರಿಂದ ಇಲ್ಲಿ ಸಿಂಪಲ್ ಆಗಿ ಬೇಸ್ಡ್ ಆನ್ ಪ್ರೀವಿಯಸ್ ಇಯರ್ ಕಟ್ ಆಫ್ 2024, 23, 22, 21 ಈ 4 ವರ್ಷದ ಕಟ್ ಆಫ್ ಅನ್ನ ನಾವು ಗಮನದಲ್ಲಿಟ್ಕೊಂಡು 2025ರ ಕಟ್ ಆಫ್ ಏನ್ ಆಗಿರಬಹುದು ಅಂತ ಒಂದು ಅಂದಾಜಿಸೋಣ. ಇಲ್ಲಿ ಯಾವುದೇ ಕಾರಣಕ್ಕೂ ನೀವು ಚೆನ್ನಾಗಿ ಮಾಡಿದ್ರೆ, ನೀವು ಚೆನ್ನಾಗಿ ಮಾಡಿಲ್ಲ ಅದನ್ನ ಜಡ್ಜ್ ಮಾಡ್ತಾ ಇಲ್ಲ. ದಿಸ್ ಈಸ್ ಲೈಫ್, ದಿಸ್ ಈಸ್ ಪ್ರೊಸೆಸ್, ಇಟ್ ಹ್ಯಾಸ್ ಟು ಕಂಟಿನ್ಯೂ. ಹಾಗಾಗಿ ಇಲ್ಲಿ ಅದ್ರ ಬಗ್ಗೆ ಮಾತ್ರ ಚರ್ಚೆ ಮಾಡ್ತೀನಂತೆ. ಬಟ್ ಅದ್ರ ಜೊತೆಗೆ ಈ ಒಂದು ಸಿರೀಸ್ ಅಲ್ಲಿ, ಈ ಮುಂಬರುವಂತ ವಿಡಿಯೋದಲ್ಲಿ ನಾನು ಈ ಎಲ್ಲ ಅಂಶಗಳನ್ನ ಕೂಡ ಡಿಸ್ಕಸ್ ಮಾಡ್ತೀನಿ. ಒಂದು ಸಬ್ಜೆಕ್ಟ್ ವೈಸ್ ನಂಬರ್ ಆಫ್ ಕ್ವಶನ್ಸ್ ಎಷ್ಟೆಷ್ಟಿದೆ 2021ರಿಂದ 2025ರವರೆಗೂ ಸಬ್ಜೆಕ್ಟ್ ವೈಸ್ ಕ್ವಶನ್ಸ್ ವೇಟೇಜ್ ಯಾವ ರೀತಿ ಚೇಂಜ್ ಆಗ್ತಾ ಹೋಗ್ತಾ ಇದೆ, ಅದ್ರ ಜೊತೆಗೆ ಕಟ್ ಆಫ್ ಟ್ರೆಂಡ್ ಏನಿದೆ, ಮತ್ತೆ ಡಿಫಿಕಲ್ಟಿ ಲೆವೆಲ್, ಪ್ರತಿ ವರ್ಷ ಕ್ವಶನ್ಸ್ ಪ್ಯಾಟರ್ನು, ಮತ್ತೆ ಕ್ವಶನ್ಸ್ ಕ್ವಾಲಿಟಿ, ಕ್ವಶನ್ಸ್ ಕಂಟೆಂಟು, ಫ್ಯಾಕ್ಟ್ಸು, ಅಪ್ರೋಚಸ್, ಸೋರ್ಸಸ್ ಯಾವ ರೀತಿ ಚೇಂಜ್ ಆಗ್ತಾ ಇದೆ ಅದನ್ನು ಕೂಡ ಡಿಸ್ಕಸ್ ಮಾಡೋಣ. ಅದರ ಜೊತೆಗೆ PYQ ಬೇಸ್ಡ್ ರಿಪೀಟಿಂಗ್ ಥೀಮ್ಸ್ ಅನ್ನ ಕೂಡ ಐಡೆಂಟಿಫೈ ಮಾಡೋಣ. ಯಾಕಂದ್ರೆ ಇದು ಗೇಮ್ ಆಫ್ ಎಲಿಮಿನೇಷನ್. ಎಷ್ಟೋ ಲಕ್ಷ ಅಭ್ಯರ್ಥಿಗಳಲ್ಲಿ ಕೆಲವು ಸುಮಾರು 10ರಿಂದ 13,000 ಅಭ್ಯರ್ಥಿಗಳಿಗೆ ಮಾತ್ರ ಮೇನ್ಸ್ ಬರಲಿಕ್ಕೆ ಅವಕಾಶವನ್ನ ಮಾಡಿಕೊಡ್ತಕ್ಕಂತಹ ಪ್ರಯತ್ನ ಈ ಪ್ರಿಲಿಮ್ ಸ್ಟೇಜ್ ಅಲ್ಲಿ ಆಗುತ್ತೆ. ಹಾಗಾಗಿ ಇದು ದಿಸ್ ಈಸ್ ನಾಟ್ ದಿ ಗೇಮ್ ಆಫ್ ಸೆಲೆಕ್ಷನ್, ಬಟ್ ಇಟ್ ಈಸ್ ಅ ಗೇಮ್ ಆಫ್ ಎಲಿಮಿನೇಷನ್. ಹಾಗಾಗಿ ಇಲ್ಲಿ ಮ್ಯಾಕ್ಸಿಮಮ್ ನಾನ್ ಸೀರಿಯಸ್ ಆಸ್ಪಿರೆಂಟ್ಸ್ ಅನ್ನ ಎಲಿಮಿನೇಟ್ ಮಾಡುವಂತ ಒಂದು ಪ್ರಕ್ರಿಯೆ ನಡೆಯುತ್ತೆ. ಇಲ್ಲಿ ನಾವು ಎಲಿಮಿನೇಟ್ ಆಗೋ ಬದಲು ಮೇನ್ಸ್ ಅಲ್ಲಿ ಒಂದು ಅರ್ಹತೆಯನ್ನು ಪಡಿಬೇಕು ಅಂತ ಹೇಳಿದ್ರೆ ಸೈಂಟಿಫಿಕ್ ಅಪ್ರೋಚ್ ಇಸ್ ನೆಸೆಸರಿ. ಸುಮ್ಮನೆ ಎಲ್ಲ NCERT ಓದ್ದೆ, ಎಲ್ಲ ಟೆಕ್ಸ್ಟ್ ಬುಕ್ಸ್ ಓದ್ದೆ, 10 ನೋಟ್ಸ್ ಓದ್ದೆ, ಇದ್ರ ಬೇಸಿಸ್ ಮೇಲೆ ಪ್ರಿಲಿಮ್ಸ್ ಕ್ಲಿಯರ್ ಆಗುತ್ತೆ ಅಂತ ಯಾರು ಭಾವಿಸ್ತಾರೋ ಅವರು ತಪ್ಪು ಮಾಡ್ತಾ ಇದ್ದಾರೆ. ಹಾಗಾಗಿ ಈ ಪ್ರೀವಿಯಸ್ ಇಯರ್ ಕ್ವಶನ್ಸ್, PYQs ಅಂದ್ರೆ ಪ್ರೀವಿಯಸ್ ಇಯರ್ ಕ್ವಶನ್ಸ್, PYQs ಬೇಸಿಸ್ ಮೇಲೆ ನಮ್ಗೆ ಏನ್ ಗೊತ್ತಾಗುತ್ತೆ, UPSC ಆಗಲಿ, KPSC ಆಗಲಿ ಅಥವಾ ಬೇರೆ ಯಾವುದೇ ಎಕ್ಸಾಮ್ಸ್ ಆಗಲಿ, ಈಗ ನೆಕ್ಸ್ಟ್ PSI ಎಲ್ಲವನ್ನೂ ಕೂಡ ಅಥವಾ ಎಲ್ಲಾ ಪರೀಕ್ಷೆಗಳಲ್ಲೂ ಕೂಡ ಕೆಲವೊಂದಿಷ್ಟು ಸೆಲೆಕ್ಟ್ ಮಾಡಿರ್ತಕ್ಕಂತಹ ಥೀಮ್ಸ್ ಇರುತ್ತೆ. ಅದೇ ಥೀಮ್ಸ್ ಮೇಲೆ ಪದೇ ಪ್ರಶ್ನೆಗಳನ್ನ ಕೇಳ್ತಾ ಇರ್ತಾರೆ. ಇದರಿಂದ ನಮ್ಗೇನ್ ಲಾಭ ಅಂತ ಹೇಳಿದ್ರೆ, ನಮ್ಮ ಪ್ರಿಪರೇಷನ್ ಅನ್ನ ಸದೃಢ ಮಾಡ್ಕೊಳ್ಬಹುದು, ಅಚ್ಚುಕಟ್ಟಾಗಿ ನಾವು ಅದನ್ನ ಪ್ರಿಪರೇಷನ್ ಅನ್ನ ನಿಭಾಯಿಸಬಹುದು. ಯಾವ ಥೀಮ್ಸ್ ಪದೇ ರಿಪೀಟ್ ಆಗುತ್ತೋ ಅದ್ರ ಮೇಲೆ ಜಾಸ್ತಿ ಫೋಕಸ್ ಮಾಡಿ ಅದನ್ನ ನಾವು ಪಕ್ಕಾ ಮಾಡ್ಕೊಂಡ್ರೆ ನಮ್ಮ ಒಂದು ಸೆಲೆಕ್ಷನ್ ಆಗುವಂತ ಚಾನ್ಸಸ್ ಇನ್ಕ್ರೀಸ್ ಆಗುತ್ತೆ ಅಲ್ವಾ. ಸೊ ಅದನ್ನು ಕೂಡ ಡಿಸ್ಕಸ್ ಮಾಡೋಣ. ನೆಕ್ಸ್ಟ್ ಟಾರ್ಗೆಟ್ 2026 ಯಾವ ರೀತಿ ಇರಬೇಕು ಅದನ್ನು ಕೂಡ ಡಿಸ್ಕಸ್ ಮಾಡೋಣ. ಬಟ್ ಈ ಒಂದು ವಿಡಿಯೋದಲ್ಲಿ ನಾನು ಬ್ರೀಫ್ ಆಗಿ ಏನ್ ಹೇಳ್ಬಿಡ್ತೀನಿ, 2025ರಲ್ಲಿ ಮೇ 25ಕ್ಕೆ ಪ್ರಿಲಿಮ್ಸ್ ಆಯಿತು. ಅಲ್ಲಿ ಪ್ರಶ್ನೆಗಳು ಯಾವ್ಯಾವ ಸಬ್ಜೆಕ್ಟ್ ಇಂದ ಎಷ್ಟೆಷ್ಟು ಬಂದಿತ್ತು, ಪ್ರೀವಿಯಸ್ಲಿ 2023ರಲ್ಲಿ ಎಷ್ಟಿತ್ತು, 24ರಲ್ಲಿ ಎಷ್ಟಿತ್ತು, ಇದನ್ನ ಡಿಸ್ಕಸ್ ಮಾಡಿ ಡೈರೆಕ್ಟ್ ಆಗಿ ಒಂದು ಕಟ್ ಆಫ್ ಬಗ್ಗೆ ಡಿಸ್ಕಸ್ ಮಾಡೋಣ. ಅದಾದ್ಮೇಲೆ ನಾವು ಲಾಂಚ್ ಮಾಡ್ತಾ ಇರತಕ್ಕಂತಹ ಇಯರ್ ಲಾಂಗ್ UPSC ಮೆಂಟರ್ಶಿಪ್ ಪ್ರೋಗ್ರಾಮ್ ಬಗ್ಗೆ ಬ್ರೀಫ್ ಐಡಿಯಾ ಕೊಟ್ಟು, ನೆಕ್ಸ್ಟ್ ಮುಂಬರುವಂತ PSI ಮತ್ತು ESI ಕೋರ್ಸ್ ಅನ್ನು ಕೂಡ ಲಾಂಚ್ ಮಾಡ್ತಾ ಇದೀವಿ ಶಾಂತಪ್ಪ ಸರ್ ಜೊತೆ ಸೇರ್ಕೊಂಡು, ಶಾಂತಪ್ಪ ಮಾರ್ಗ ಅಂತ ಹೇಳ್ಬಿಟ್ಟು. ಸೊ ಅದ್ರ ಬಗ್ಗೆ ಕೂಡ ನಾವು ಚರ್ಚೆ ಮಾಡೋಣಂತೆ. ಸೊ ಬೇಸಿಕಲಿ 2025ರಲ್ಲಿ ಪಾಲಿಟಿ ಅಂದ್ರೆ ಪಾಲಿಟಿ ಮತ್ತೆ ಕಾನ್ಸ್ಟಿಟ್ಯೂಷನ್, ಭಾರತ ಸಂವಿಧಾನ, ಇದ್ರ ಮೇಲೆ 15 ಪ್ರಶ್ನೆಗಳಿತ್ತು. ಈ ಹಿಂದೆ 2023ರಲ್ಲಿ 12 ಪ್ರಶ್ನೆಗಳಿತ್ತು. ನೆಕ್ಸ್ಟ್ ಸೈನ್ಸ್ ಅಂಡ್ ಟೆಕ್ನಾಲಜಿ ಮೇಲೆ 15 ಪ್ರಶ್ನೆಗಳಿತ್ತು. ಮೋರ್ ಆರ್ ಲೆಸ್ 2024 ಮತ್ತು 2023ರಲ್ಲೂ ಕೂಡ ಅಷ್ಟೇ ವೇಟೇಜ್ ಇತ್ತು. ಇನ್ನು ಎಕನಾಮಿಕ್ಸ್ ನೋಡಿದ್ರೆ 2023-24ಕ್ಕೆ ಕಂಪೇರ್ ಮಾಡಿದ್ರೆ ಡಿಫಿಕಲ್ಟಿ ಲೆವೆಲ್ ಕಡಿಮೆ ಆಗಿದೆ, ಬಟ್ ನಂಬರ್ ಆಫ್ ಕ್ವಶನ್ಸ್ ಇನ್ಕ್ರೀಸ್ ಆಗಿದೆ. ಸೊ ಇಲ್ಲಿ ಕಾನ್ಸೆಪ್ಟ್ಸ್ ಮೇಲೆ ಕಾನ್ಸೆಪ್ಚುಯಲ್ ಕ್ಲಾರಿಟಿ ನಿಮ್ಗಿದ್ರೆ ಇಲ್ಲಿ ಇಂತಹ ಒಂದು ಪ್ರಶ್ನೆಗಳನ್ನ ಈಸಿಲಿ ನೀವು ಕ್ಯಾಚ್ ಮಾಡಬಹುದು. ಇವುಗಳನ್ನ ಲೋ ಹ್ಯಾಂಗಿಂಗ್ ಫ್ರೂಟ್ಸ್ ಅಂತ ಕರಿತೀವಿ. ಅರ್ಥ ಆಯ್ತಾ? ಸೊ ನೆಕ್ಸ್ಟ್ ಜಿಯೋಗ್ರಫಿ 14 ಕ್ವಶನ್ಸ್ ಕೇಳಿದರೆ 2025ರಲ್ಲಿ, 2024ರಲ್ಲಿ 18 ಕ್ವಶನ್ಸ್ ಇತ್ತು. ಸ್ವಲ್ಪ ಜಾಸ್ತಿ ಏನಿಲ್ಲ, ಒಂದು 3-4 ಕ್ವಶನ್ಸ್ ಕಮ್ಮಿ ಆಗಿದೆ. ಹಿಸ್ಟ್ರಿಯಲ್ಲಿ ಮೋರ್ ಆರ್ ಲೆಸ್ ಸೇಮ್ ಇದೆ, 12 ಕ್ವಶನ್ 13 ಕ್ವಶನ್. ಇಲ್ಲಿ ಆರ್ಟ್ ಅಂಡ್ ಕಲ್ಚರು, ಏನ್ಷಿಯಂಟು, ಮಿಡಿವಲ್, ಮಾಡರ್ನ್ ಎಲ್ಲವನ್ನ ಸೇರಿಸಿ 13 ಕ್ವಶನ್ಸ್ ಅನ್ನ ಕೇಳಲಾಗಿತ್ತು. 12 ಕ್ವಶನ್ಸ್. ಇದರಲ್ಲಿ ಮಾಡರ್ನ್ ಹಿಸ್ಟ್ರಿಗೆ ವೇಟೇಜ್ ಕಮ್ಮಿ ಇತ್ತು, 2-3 ಕ್ವಶನ್ಸ್ ಅಷ್ಟೇ ಬಂದಿತ್ತು. ಹಾಗಾಗಿ ಇದ್ರ ಬಗ್ಗೆ ಕೂಡ ನಾವು ಡೀಟೇಲ್ ಆಗಿ ಥೀಮ್ಸ್ ಅನ್ನ ಐಡೆಂಟಿಫೈ ಮಾಡೋಣಂತೆ.
ನೆಕ್ಸ್ಟ್ ಎನ್ವೈರನ್ಮೆಂಟ್ 15ರಿಂದ 10ಕ್ಕೆ ಬಂದು ನಿಂತಿದೆ. ಅದೇ ರೀತಿ ಕರೆಂಟ್ ಅಫೇರ್ಸ್ ಮತ್ತೆ ಮಿಸ್ಲೇನಿಯಸ್ ಟಾಪಿಕ್ಸ್ ತಗೊಂಡ್ರೆ 13ಕ್ಕೆ ಬಂದು ನಿಂತಿದೆ. ಇದು 2023ರಲ್ಲಿ 18 ಇತ್ತು, 2024ರಲ್ಲಿ 13 ಆಗಿತ್ತು. ಕರೆಂಟ್ಲಿ ಈ ವರ್ಷ ಕೂಡ 13 ಪ್ರಶ್ನೆಗಳನ್ನ ಕೇಳಲಾಗಿತ್ತು. ಇನ್ ಕಟ್ ಆಫ್ ಟ್ರೆಂಡ್ ನೋಡೋದಾದ್ರೆ ದಿಸ್ ಇಸ್ ಜಸ್ಟ್ ಜನರಲ್ ಅಂಡರ್ಸ್ಟ್ಯಾಂಡಿಂಗ್ ಬೇಸ್ಡ್ ಆನ್ ಸೈಂಟಿಫಿಕ್ ಡೇಟಾ ಮತ್ತು ಯಾರು ನಮ್ಮ ಸ್ಟೂಡೆಂಟ್ಸ್ ಎಕ್ಸಾಮ್ ಅಟೆಂಡ್ ಮಾಡಿರ್ತಾರೋ ಅವರ ಒಂದು ಡೇಟಾ ಅಥವಾ ಫೀಡ್ಬ್ಯಾಕ್ ಬೇಸಿಸ್ ಮೇಲೆ ಈ ಒಂದು ಕಟ್ ಆಫ್ ಗೆಸ್ ವರ್ಕ್ ಅಂತ ಕರಿಬಹುದು, ಅಥವಾ ಸೈನ್ಸ್ ಬೇಸ್ಡ್ ಗೆಸ್ ಅಂತ ಕರಿಬಹುದು. ಸೈಂಟಿಫಿಕ್ ಅಪ್ರೋಚ್ ಅನ್ನು ಇಟ್ಕೊಂಡು ಮಾಡಲಾಗಿರುತ್ತೆ. ಸೊ ಈ ಒಂದು ರೇಂಜು ಅಥವಾ ಇದಕ್ಕಿಂತ ಜಾಸ್ತಿ ಇದ್ದವರು ತತ್ಕ್ಷಣ ನಿಮ್ಮ ಪ್ರಿಪರೇಷನ್ ಸ್ಟಾರ್ಟ್ ಮಾಡಿ. ಆಪ್ಷನಲ್ ಮೇಲೆ ಎಷ್ಟು ಸಾಧ್ಯನೋ ಅಷ್ಟು ಒತ್ತನ್ನು ಕೊಡಿ. ಬಿಕಾಸ್ ಆಫ್ ಆಪ್ಷನಲ್ ಐ ಹ್ಯಾವ್ ಮಿಸ್ಡ್ ದಿ ಲಿಸ್ಟ್, ಬೀಯಿಂಗ್ ಇನ್ ದಿ ಲಿಸ್ಟ್ 3 times, ರೈಟ್? ಸೊ 2000 ಜನರಲ್ ಕ್ಯಾಟಗರಿಯನ್ನ ಮಾತ್ರ ಕನ್ಸಿಡರ್ ಮಾಡೋಣ ಅಂತೆ. 2021ರಿಂದ ನೀವು ನೋಡೋದಾದ್ರೆ 22, 23, 24 ಮೋರ್ ಆರ್ ಲೆಸ್ ಸೇಮ್ ಇದೆ. 2023ರಲ್ಲಿ ಮಾತ್ರ ಡ್ರಾಸ್ಟಿಕಲಿ ರಿಡ್ಯೂಸ್ ಆಗಿತ್ತು, ಯಾಕಂದ್ರೆ ಕ್ವಶನ್ ಪೇಪರ್ ಡಿಫಿಕಲ್ಟಿ ಲೆವೆಲ್ ತುಂಬಾ ಇನ್ಕ್ರೀಸ್ ಆಗಿತ್ತು. ಸೊ 2021ರಲ್ಲಿ 87 ಇತ್ತು, 22ರಲ್ಲಿ 88. ಆಲ್ ಆಫ್ 13 ಮಾರ್ಕ್ಸ್ ಡ್ರಾಪ್ ಆಗಿ 75ಕ್ಕೆ ಬಂದು ನಿಂತ್ಕೊಂಡಿತ್ತು. ಯಾವಾಗ? 2023ರಲ್ಲಿ. ನಂತರ 2024ರಲ್ಲಿ ಮತ್ತೆ 87ಕ್ಕೆ ಬಂದು ನಿಂತ್ಕೊಂಡಿದೆ, ರೈಟ್? ದಿಸ್ ಇಸ್ ಫಾರ್ ಜನರಲ್ ಕ್ಯಾಟಗರಿ. ಅದೇ ರೀತಿ ಬೇರೆ ಬೇರೆ ಕ್ಯಾಟಗರೀಸ್ ಎಲ್ಲ ನೀವು OBCಗೆ ಜಾಸ್ತಿ ಮಾರ್ಕ್ಸ್ ಏನ್ ಡಿಫ್ರೆನ್ಸ್ ಇರಲ್ಲ. OBC ಮತ್ತು GM ಮೋರ್ ಆರ್ ಲೆಸ್ ಸೇಮ್ ಇರುತ್ತೆ. ನೆಕ್ಸ್ಟ್ EWSಗೆ ಸರಿಸುಮಾರು 2ರಿಂದ 3 ಮಾರ್ಕ್ಸ್ ಡಿಫ್ರೆನ್ಸ್ ಇರುತ್ತೆ. ಮತ್ತು SC STಗೆ ಅಂತ ಬಂದ್ರೆ SCಗೆ ಸರಿಸುಮಾರು ಒಂದು 10ರಿಂದ 12 ಮಾರ್ಕ್ಸ್ ಡಿಫ್ರೆನ್ಸ್ ಇರುತ್ತೆ. ಈ ರೇಂಜಲ್ಲಿ ಇರುತ್ತೆ. ಈಗ ಜನರಲ್ ಕ್ಯಾಟಗರಿನ 2021ರಿಂದ 24ರವರೆಗೂ ಟ್ರೆಂಡ್ ಅನ್ನ ನಾವು ಗಮನಿಸಿದ್ರೆ ಅಥವಾ ಅನಾಲಿಸಿಸ್ ಮಾಡಿದ್ರೆ, ಈ ವರ್ಷ 2025ರಲ್ಲಿ ಡಿಫಿಕಲ್ಟಿ ಮೋರ್ ಆರ್ ಲೆಸ್ ಲಾಸ್ಟ್ ಇಯರ್ಗೆ ಕಂಪ್ಯಾರೇಟಿವ್ ಅಥವಾ ಆನ್ ಸಿಮಿಲರ್ ಲೈನ್ಸ್ ಇತ್ತು. 2024ರಲ್ಲಿ ಇದ್ದಂತಹ ಡಿಫಿಕಲ್ಟಿ ಟ್ರೆಂಡು 2025ರಲ್ಲೂ ಕೂಡ ಫಾಲೋ ಆಗಿದೆ, ಕರೆಕ್ಟಾ? ನಂಬರ್ ಆಫ್ ಕ್ವಶನ್ಸ್ ಆಗಿರ್ಬೋದು, ಕ್ವಾಲಿಟಿ ಆಫ್ ಕ್ವಶನ್ಸ್ ಆಗಿರ್ಬೋದು. ಇಲ್ಲಿ ಸ್ಟೇಟ್ಮೆಂಟ್ ಬೇಸ್ಡ್ ಕ್ವಶನ್ಸ್ ಅಂತ ಬಂದಾಗ ಸ್ವಲ್ಪ ಸ್ಟೇಟ್ಮೆಂಟ್ಸ್ ಜಾಸ್ತಿ ಕೊಟ್ಟು ಸ್ವಲ್ಪ ಹುಡುಗರನ್ನ ಟ್ರ್ಯಾಪ್ ಮಾಡುವಂತ ಪ್ರಯತ್ನ ನಡೆದಿದೆ. ಅದನ್ನ ಬಿಟ್ರೆ ಅದನ್ನ ಕಾಂಪೆನ್ಸೇಟ್ ಮಾಡಕ್ಕೆ ಕೆಲವೊಂದಿಷ್ಟು ಈಸಿ ಕ್ವಶನ್ಸ್ ಅನ್ನ ಹೆಸರು ಕೇಳಿದ್ರು. ಸೊ ಹಾಗಾಗಿ ನನ್ನ ಪ್ರಕಾರ ಕಟ್ ಆಫ್ ಈ ವರ್ಷ ಕೂಡ 82ರಿಂದ 87ರ ರೇಂಜಲ್ಲಿ ಇರುತ್ತೆ ಫಾರ್ ಜನರಲ್ ಕ್ಯಾಟಗರಿ. ಇದ್ರ ಪ್ರಕಾರ ನೀವು OBC, SC ST ಬೇರೆ ಕ್ಯಾಟಗರೀಸ್ ಕೂಡ ನೀವು ಅನಾಲಿಸಿಸ್ ಮಾಡ್ಕೋಬಹುದು. ಸೊ ಎನಿವನ್ 82ರಿಂದ 87 ರೇಂಜಲ್ಲಿ ಇರುತ್ತೆ. ಇದ್ರ ಅರ್ಥ 80 ಮೇಲೆ ಇರೋರು ಮಾತ್ರ ಪ್ರಿಪರೇಷನ್ ಮಾಡಬೇಕು ಅಂತೇನಿಲ್ಲ. ನೀವು ಜನರಲ್ ಕ್ಯಾಟಗರಿ ಆಗಿ 75 ಬರ್ತಾ ಇದ್ರು ಕೂಡ ಕಣ್ಣು ಮುಚ್ಚಿ ನಿಮ್ ಪ್ರಿಪರೇಷನ್ ಇಮಿಡಿಯೇಟ್ಲಿ ಸ್ಟಾರ್ಟ್ ಮಾಡಿ. ಯಾಕಂದ್ರೆ ಎಷ್ಟೋ ಕೋಚಿಂಗ್ ಇನ್ಸ್ಟಿಟ್ಯೂಟ್ಸ್ ಕೊಡುವಂತಹ ಕೀ ಆನ್ಸರ್ಸ್ಗೂ ಮತ್ತೆ ಫೈನಲ್ UPSC ಕೀ ಆನ್ಸರ್ಸ್ಗೂ ಅಜಗಜಾಂತರ ವ್ಯತ್ಯಾಸವಿರುತ್ತೆ. ಸುಮಾರು 2ರಿಂದ 3 ಕ್ವಶನ್ಸ್ ವೆರಿ ಆದ್ರೂ ನಿಮ್ ಮಾರ್ಕ್ಸ್ 5ರಿಂದ 6 ಇನ್ಕ್ರೀಸ್ ಆಗುತ್ತೆ. ಹಂಗಾಗಿ ಇಫ್ ಯು ಆರ್ ಸ್ಕೋರಿಂಗ್ 75+, ಕಣ್ಣು ಮುಚ್ಕೊಂಡು ಮೇನ್ಸ್ ತಯಾರಿ ನೀವು ಮಾಡ್ಕೊಳ್ಳೋಕೆ ಆರಂಭ ಮಾಡಿ. 4 GS ಪೇಪರ್ಸ್, essay ಮತ್ತೆ ಆಪ್ಷನಲ್. ಅನ್ಲೈಕ್ KS ಎಕ್ಸಾಮ್, ಈ UPSC ಅಥವಾ IAS ಎಕ್ಸಾಮ್ ಅಲ್ಲಿ ಏನಾಗುತ್ತೆ, ನೀವು 4 GS ಪೇಪರ್ ಮೇಲೆ ಈಕ್ವಲಿ ಒತ್ತು ಕೊಡಬೇಕಾಗುತ್ತೆ. GS 1, 2, 3 ಮತ್ತೆ GS 4 ಎಥಿಕ್ಸ್. ಅದೇ ರೀತಿ essay ಕೂಡ ತುಂಬಾ ಸಿಗ್ನಿಫಿಕೆಂಟ್ ರೋಲ್ ಪ್ಲೇ ಮಾಡುತ್ತೆ. ಅಂಡ್ ಅಬೋವ್ ಆಲ್ ಆಪ್ಷನಲ್. ಈ 4 ಪೇಪರು essay ಒಂದ್ ಕಡೆ ಆದ್ರೆ ಆಪ್ಷನಲ್ ಒಂದೇ ಕಡೆ ನೀವು ಅದನ್ನ ಸರಿಸಮನಾಗಿ ತೂಗಬಹುದು. ಓಕೆ, ಹಾಗಾಗಿ ನಿಮ್ಮ ಆಪ್ಷನಲ್ ಎಷ್ಟು ಸಾಧ್ಯನೋ ಅಷ್ಟು ಬ್ರಷ್ ಮಾಡಿ, ಅಷ್ಟು ರೈಟಿಂಗ್ ಪ್ರಾಕ್ಟೀಸ್ ಮಾಡಿ, ಅಷ್ಟು ಕಾನ್ಸೆಪ್ಚುಯಲ್ ಕ್ಲಾರಿಟಿ ತಗೊಳ್ಳಿ. ಅದ್ರ ಜೊತೆಗೆ essay ಮತ್ತು ಎಥಿಕ್ಸ್ ಮೇಲೆ ಸ್ಪೆಷಲ್ ಫೋಕಸ್ ಕೊಡಿ. ಇಫ್ ಯು ಆರ್ ಗುಡ್ ವಿತ್ ಯುವರ್ ಎಥಿಕ್ಸ್, essay ಅಂಡ್ ಆಪ್ಷನಲ್, ನಿಮ್ಮ ರ್ಯಾಂಕ್ ನಿಶ್ಚಿತ. ಲಿಸ್ಟ್ ಬರೋದಂತೂ ಗ್ಯಾರಂಟಿಡ್. ಇಫ್ ಯು ಆರ್ ಗುಡ್ ವಿತ್ ಎಥಿಕ್ಸ್, essay ಅಂಡ್ ಆಪ್ಷನಲ್, ಇದ್ರ ಮೇಲೆ GS 1, 2, 3 ಎಷ್ಟೆಷ್ಟು ನೀವು ಅಬೋವ್ ಆವರೇಜ್ ಹೋಗ್ತಿರಲ್ಲ, ಅಲ್ಲಿ ನಿಮ್ಮ ಸ್ಕೋರು ಟಾಪ್ 1000ಇಂದ 500, 400, 300, ಟಾಪ್ 10 ಕೂಡ ಬರುವಂತ ಸಾಧ್ಯತೆ ಇರುತ್ತೆ. ರೈಟ್? ಆಪ್ಷನಲ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ರೈಟ್? ಸೊ ಇನ್ನ ಮುಂದಿನ ವಿಡಿಯೋಸ್ ನಾನು ಡೀಟೇಲ್ ಆಗಿ ಡಿಸ್ಕಸ್ ಮಾಡ್ತೀನಿ. ಡಿಫಿಕಲ್ಟಿ ಲೆವೆಲ್ ಯಾವ ರೀತಿ ಇರುತ್ತೆ, ಮತ್ತೆ ರಿಪೀಟಿಂಗ್ ಥೀಮ್ಸ್ ಅಂತ ಹೇಳಿದೆ. ಪದೇ ಪದೇ ಅಂದ್ರೆ ನಮ್ಗೇನಪ್ಪ, ಈ ಟ್ರೆಂಡ್ ಅನ್ನ ನೋಡಿದ್ರೆ ಪ್ರಿಲಿಮ್ಸ್ ಅಲ್ಲಿ ನಾವು 87, 75, 88 ಅಂದ್ರೆ ಸರಿಸುಮಾರು 90ರಿಂದ 95 ನಾವು ಸ್ಕೋರ್ ಅನ್ನ ಮಾಡಿದ್ರೆ ವಿದೌಟ್ ಎನಿ ಕನ್ಫ್ಯೂಷನ್, ವಿದೌಟ್ ಎನಿ ಏನು ಅದು ಏನು ಅಲ್ಲಿ ಬರ್ಬೋದು ಇಲ್ಲಿ ಬರ್ಬೋದು ಈ ತರ ಒಂದು ಕನ್ಫ್ಯೂಷನ್ ಇರುತ್ತಲ್ಲ, ಆ ತರ ವಿದೌಟ್ ಎನಿ ಕನ್ಫ್ಯೂಷನ್ 90+, 95+ ನಿಮ್ದು ಏನೋ ಸ್ಕೋರ್ ಬರ್ತಾ ಇದ್ರೆ ಈಸಿಲಿ ನೀವು ಕಣ್ಣು ಮುಚ್ಕೊಂಡು ವಿತ್ 100% ಕಾನ್ಫಿಡೆನ್ಸ್ ಮೇನ್ಸ್ ಪ್ರಿಪರೇಷನ್ ಮಾಡ್ಬೋದು. ಸೊ ಈ 95+ ಬೇಕು ಅಂದ್ರೆ ಸರಿಸುಮಾರು 48 ಅಥವಾ 48ಕ್ಕಿಂತ ಜಾಸ್ತಿ ನಮಗೆ ರೈಟ್ ಕ್ವಶನ್ಸ್ ಬೇಕು. ಎಷ್ಟು? ಔಟ್ ಆಫ್ 100. ಯಾಕಂದ್ರೆ ಪೇಪರ್ 2 ಏನಿದೆ UPSC ಅಲ್ಲಿ ಜಸ್ಟ್ ಕ್ವಾಲಿಫೈಯಿಂಗ್ ಇನ್ ನೇಚರ್. 66 ಮಾರ್ಕ್ಸ್ ಬಂದ್ರೆ ಸಾಕು, ಅದ್ರ ಮಾರ್ಕ್ಸ್ ಕನ್ಸಿಡರ್ ಮಾಡಲ್ಲ, ಜಸ್ಟ್ 66 ಬಂದ್ರೆ ಸಾಕು ಕ್ವಾಲಿಫೈಯಿಂಗ್.
ಸೊ ಹಾಗಾಗಿ ಪೇಪರ್ 1 ಅಲ್ಲಿ ಔಟ್ ಆಫ್ 100 ಕ್ವಶನ್ಸ್ ನೀವು 48 ಕ್ವಶನ್ಸ್ ಅನ್ನ ಅಥವಾ 48 ಜಾಸ್ತಿ ಕ್ವಶನ್ಸ್ ಅನ್ನ ನೀವು ವಿತ್ ಫುಲ್ ಕಾನ್ಫಿಡೆನ್ಸ್ ಕರೆಕ್ಟ್ ಮಾಡಿದ್ರೆ ನಿಮಗೆ 95+ ಸ್ಕೋರು ಬರುವಂತ ಸಾಧ್ಯತೆ ಇರುತ್ತೆ. ಹಾಗಾಗಿ ಈ ಒಂದು 95+ ಬರ್ಲಿಕ್ಕೆ ನಾವೇನ್ ಮಾಡ್ಬೋದು, ಈ ತರ ಡಿಕೋಡಿಂಗ್ ಅಥವಾ ರಿವರ್ಸ್ ಇಂಜಿನಿಯರಿಂಗ್ ಮಾಡಿಬಿಟ್ಟು ಪ್ರತಿ ವರ್ಷ UPSC ಪ್ರತಿ ಸಬ್ಜೆಕ್ಟ್ ಅಲ್ಲೂ ಕೂಡ ಕೆಲವೊಂದಿಷ್ಟು ಆಯ್ದಂತಹ ಅಥವಾ ರಿಪಿಟೇಟಿವ್ ಥೀಮ್ಸ್ ಅನ್ನ ಆಯ್ಕೆ ಮಾಡ್ಕೊಂಡು ಅದ್ರ ಮೇಲೆ ಪದೇ ಪದೇ ಪ್ರಶ್ನೆಗಳನ್ನ ಕೇಳ್ತಾ ಇರುತ್ತೆ. ನಮ್ಮ ಕೆಲಸ ಏನಾಗಿರ್ಬೇಕು, ಅಂತ ಥೀಮ್ಸ್ ಅನ್ನ ಐಡೆಂಟಿಫೈ ಮಾಡಿಕೊಂಡು ಅದನ್ನ ಫಸ್ಟ್ ನಾವು ಫೌಂಡೇಶನ್ ಅನ್ನ ಅಥವಾ ಆ ಒಂದು ಏನು ಬೇಸ್ಮೆಂಟ್ ಅನ್ನ ಸ್ಟ್ರಾಂಗ್ ಮಾಡ್ಕೊಂಡ್ರೆ ನೆಕ್ಸ್ಟ್ ಮಿಕ್ಕಂತಹ ಟಾಪಿಕ್ಸ್ ಆಗಿರ್ಬೋದು, ಸಬ್ಜೆಕ್ಟ್ಸ್ ಆಗಿರ್ಬೋದು, ಅದನ್ನ ನಾವು ಆಲ್ಮೋಸ್ಟ್ ಏನು ನಿಯರ್ ಪರ್ಫೆಕ್ಷನ್ ಅಲ್ಲದೇ ಇದ್ರೂ ಕೂಡ ಒಂದು ಲೆವೆಲ್ಗೆ ಮ್ಯಾನೇಜ್ ಮಾಡಿದ್ರು ಕೂಡ ಪ್ರಿಲಿಮ್ಸ್ ಅನ್ನ ಕ್ರ್ಯಾಕ್ ಮಾಡ್ಲಿಕ್ಕೆ ಈಸಿ ಆಗುತ್ತೆ. ಅಂಡ್ 2026 ಯಾರು ಏನ್ ಮಾಡ್ತಾ ಇರ್ತೀರಾ, ದಿಸ್ ಇಸ್ ದಿ ರೈಟ್ ಟೈಮ್. ಪ್ರಿಲಿಮ್ಸು, ಮೇನ್ಸು ಮತ್ತೆ ನೀವು ಇಂಟರ್ವ್ಯೂನ ಇಂಟಿಗ್ರೇಟೆಡ್ ಆಗಿ ಈಗಿಂದಲೇ ನೀವು ತಯಾರಿಯನ್ನ ಮಾಡಿದ್ರೆ ನಿಮಗೆ ಬರ್ಡನ್ ಕೂಡ ಆಗಲ್ಲ, ಜೊತೆಗೆ ಎಕ್ಸಾಮ್ ಅನ್ನ ತಕ್ಕ ಮಟ್ಟಿಗೆ ಕಂಫರ್ಟೇಬಲ್ ಆಗಿ ಕ್ರ್ಯಾಕ್ ಮಾಡುವಂತಹ ಅವಕಾಶ ಇರುತ್ತೆ. ಸೊ ಅರ್ಲಿ ಬರ್ಡ್ ಕ್ಯಾಚಸ್ ದಿ ವರ್ಮ್. ಎಷ್ಟು ಬೇಗ ಆರಂಭ ಮಾಡ್ತೀರಾ ಅಷ್ಟು ಸ್ಟ್ರೆಸ್ ಕಡಿಮೆ ಇರುತ್ತೆ, ಅಷ್ಟು ಸಿಸ್ಟಮ್ಯಾಟಿಕ್ ಆಗಿ ನಿಮ್ಮ ಪ್ರಿಪರೇಷನ್ ಆಗುತ್ತೆ, ಅಷ್ಟು ನೀವು ಲಕ್ ಅನ್ನ ಬಿಟ್ಟು ನಿಮ್ಮ ಹಾರ್ಡ್ ವರ್ಕ್ ಮೇಲೆ ನಿಮ್ಮ ಚಾನ್ಸಸ್ ಅನ್ನ ನೀವು ಇಡಬಹುದು. ಸೊ ಹಾಗಾಗಿ ಇಲ್ಲಿ ಫಾರ್ ಎಕ್ಸಾಂಪಲ್ ಪಾಲಿಟಿಯಲ್ಲಿ ಹಿಸ್ಟಾರಿಕಲ್ ಬ್ಯಾಕ್ಗ್ರೌಂಡ್ ಮೇಲೆ ಗೌರ್ಮೆಂಟ್ ಆಫ್ ಇಂಡಿಯಾ ಆಕ್ಟ್ಸ್ ಮೇಲೆ 2012ರಲ್ಲಿ 24 ಕ್ವಶನ್ಸ್ ಕೇಳಿದ್ರು. ಸೀಲಿಯಂಟ್ ಫೀಚರ್ಸ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಮೇಲೆ 17, 18, 19, 22, 24, ಪ್ರಿಯಂಬಲ್ ಮೇಲೆ 2017, 18, 19, 20 ಈ ರೀತಿ ಪ್ರತಿ ಸಬ್ಜೆಕ್ಟು ಕೂಡ ನಾನು ಒಂದು ಅನಾಲಿಸಿಸ್ ಮಾಡಿಟ್ಟಿದ್ದೀನಿ. ಪ್ರತಿ ಸಬ್ಜೆಕ್ಟ್ ಹಿಸ್ಟ್ರಿ, ಪಾಲಿಟಿ, ಜಿಯೋಗ್ರಫಿ, ಸೈನ್ಸ್ ಅಂಡ್ ಟೆಕ್, ಎನ್ವೈರನ್ಮೆಂಟ್, ಮೆಂಟಲ್ ಎಬಿಲಿಟಿ. ಸೊ ಹಾಗಾಗಿ ಇದನ್ನ ನಾವು ಅರ್ಥ ಮಾಡಿಕೊಂಡು ಸೈಂಟಿಫಿಕಲಿ ನಮ್ಮ ಪ್ರಿಪರೇಷನ್ ಅನ್ನ ಆರಂಭ ಮಾಡಿದ್ರೆ ಡೆಫಿನೆಟ್ಲಿ ಎಲ್ರಿಗೂ ಕೂಡ ಪ್ರಿಪರೇಷನ್ ಕಂಫರ್ಟೇಬಲ್ ಆಗೂ ಇರುತ್ತೆ, ಅದ್ರ ಜೊತೆಗೆ ವರ್ದಿ ಕೂಡ ಇರುತ್ತೆ. ರೈಟ್. ಸೊ ಜೊತೆಗೆ ಮತ್ತೊಂದೇನು ಹೇಳ್ಬೇಕಾಗಿತ್ತು, ನಾನು 2026ಕ್ಕೆ ಯಾರು ಪ್ರಿಪೇರ್ ಆಗ್ತಾ ಇದ್ದೀರಾ, 2026 UPSCಗೆ ಯಾರು ಟಾರ್ಗೆಟ್ ಮಾಡ್ತಾ ಇದ್ದೀರಾ, ತಮಗೋಸ್ಕರ ಒಂದು ಮೆಂಟರ್ಶಿಪ್ ಪ್ರೋಗ್ರಾಮ್ ಅನ್ನ ಲಾಂಚ್ ಮಾಡ್ತಾ ಇದೆ KS ಗುರುಜಿ. ಇದು 1 year ಲಾಂಗ್ ಮೆಂಟರ್ಶಿಪ್ ಆಗಿರುತ್ತೆ. ಕಂಪ್ಲೀಟ್ಲಿ ಈ ಮೇ ಇಂದ ನೆಕ್ಸ್ಟ್ ಮೇ ವರ್ಗು, ಅಂದ್ರೆ ಈ ಜೂನ್ ಇಂದ ನೆಕ್ಸ್ಟ್ ಮೇ ವರ್ಗು ನಿಮಗೆ ಗೈಡೆನ್ಸ್ ಇರುತ್ತೆ. ಡೆಡಿಕೇಟೆಡ್ ಮೆಂಟರ್ ಇರ್ತಾರೆ. ಸೊ ಇಂಡಿವಿಜುವಲ್ ಆಗಿ ಮೆಂಟರ್ ಅಲಾಟ್ ಆಗ್ತಾರೆ. ನಿಮ್ಮ ಮೆಂಟರ್ ನಿಮ್ಗೆ ಏನ್ ಮಾಡ್ತಾರೆ ಅಂದ್ರೆ ಒಂದಿನ ಬಿಟ್ಟು ಒಂದಿನ ಅಥವಾ ವಾರಕ್ಕೆ 3 ಇಂದ 4 ಸರಿ ಝೂಮ್ ಸೆಷನ್ಸ್ ತಗೊಳ್ತಾರೆ. ಝೂಮ್ ಸೆಷನ್ಸ್ ಮುಖಾಂತರ ನಿಮ್ಗೆ ಕ್ಲಾಸಸ್ ಆಗಿರ್ಬೋದು, ಗೈಡೆನ್ಸ್ ಆಗಿರ್ಬೋದು, ಆನ್ಸರ್ ರೈಟಿಂಗ್ ಆಗಿರ್ಬೋದು, ಎವ್ರಿಥಿಂಗ್ ಇಂಟಿಗ್ರೇಟೆಡ್. ಪ್ರಿಲಿಮ್ಸು ಮೇನ್ಸು ಇಂಟಿಗ್ರೇಟೆಡ್ ಅಪ್ರೋಚ್ ಇರುತ್ತೆ. ರೈಟ್. ಸೊ ಅದ್ರ ಜೊತೆಗೆ ಎಕ್ಸ್ಪರ್ಟ್ಸ್ ಕೂಡ ನಿಮ್ಗೆ ಗೈಡ್ ಮಾಡ್ತಾರೆ. ಅಂದ್ರೆ ಈಗಾಗಲೇ UPSC ಕ್ರ್ಯಾಕ್ ಮಾಡಿರೋರು ಅಥವಾ ಇಂಟರ್ವ್ಯೂ ಹೋಗಿ ಬಂದಿರೋರು ಅವರು ಕೂಡ ನಿಮ್ಗೆ ರೆಗ್ಯುಲರ್ಲಿ ಗೈಡ್ ಮಾಡ್ತಾ ಇರ್ತಾರೆ. ಅದ್ರ ಜೊತೆಗೆ ಟಾರ್ಗೆಟ್ ಬೇಸ್ಡ್ ಅಪ್ರೋಚ್ ಆಗಿರುತ್ತೆ. ದಿಸ್ ಇಸ್ ಮೋಸ್ಟ್ಲಿ ಸೆಲ್ಫ್ ಸ್ಟಡಿ ಬೇಸ್ಡ್ ಅಪ್ರೋಚ್. ಇಲ್ಲಿ ಏನಾಗುತ್ತೆ, ನಿಮಗೆ ಬ್ಯಾಕಪ್ಗೆ ಕಂಟೆಂಟು ಸಿಗುತ್ತೆ ಅಂಡ್ ಕ್ಲಾಸಸ್ ಕೂಡ ಇರುತ್ತೆ. ಇಲ್ಲಿ ಟಾರ್ಗೆಟ್ ಬೇಸ್ಡ್ ಅಪ್ರೋಚ್ ಅಂದ್ರೆ ವೀಕ್ಲಿ ಟಾರ್ಗೆಟ್ಸು, ಮಂತ್ಲಿ ಟಾರ್ಗೆಟ್ಸು, 3 months ಟಾರ್ಗೆಟ್ಸು. ಆ ಟಾರ್ಗೆಟ್ ಅನ್ನ ನೀವು ಅಚೀವ್ ಮಾಡ್ತಾ ಇದ್ದಾಗೇನೆ ಟೆಸ್ಟ್ ಮಾಡ್ಲಿಕ್ಕೆ ನಿಮಗೆ ಮಾಕ್ ಟೆಸ್ಟ್ ಇರುತ್ತೆ. ಆ ಮಾಕ್ ಟೆಸ್ಟ್ ಬರೋದ್ಮೇಲೆ ನಿಮ್ಮ ಎಕ್ಸ್ಪರ್ಟ್ ಅಥವಾ ನಿಮ್ಮ ಡೆಡಿಕೇಟೆಡ್ ಮೆಂಟರ್ ಏನಿರ್ತಾರೆ ನಿಮ್ಮ ಜೊತೆ ಕೂತ್ಕೊಂಡು ಎಷ್ಟು ಸ್ಕೋರ್ ಬಂತು, ಎಲ್ಲಿ ಕಮ್ಮಿ ಆಯ್ತು, ಎಲ್ಲಿ ಜಾಸ್ತಿ ಆಯ್ತು, ಸ್ಕೋರ್ಸ್ ಅನ್ನು ಯಾವ ರೀತಿ ಇಂಪ್ರೂವ್ ಮಾಡ್ಕೋಬಹುದು, ಈ ರೀತಿಯಾದಂತಹ ಒಂದು ಸಂಪೂರ್ಣವಾದಂತಹ ಒಂದು ಕಾಂಪ್ರಿಹೆನ್ಸಿವ್ ಡಿಸ್ಕಷನ್ ಅನ್ನು ಕೂಡ ಮಾಡ್ತಾರೆ. ಸೊ ಹಾಗಾಗಿ ಇದನ್ನ ನಾವು ಜೂನ್ 15th ಇಂದ ಆರಂಭ ಮಾಡ್ತಾ ಇದೀವಿ. ಸೊ ಆದಷ್ಟು ಬೇಗ ಯಾರೆಲ್ಲ ಜಾಯ್ನ್ ಆಗ್ಬೇಕು ಅನ್ಕೊಂತಾ ಇದ್ದೀರಾ, ಆದಷ್ಟು ಬೇಗ ಜಾಯ್ನ್ ಆಗಿ. ಇಲ್ಲಿ ಇದರ ಉದ್ದೇಶ ಏನಪ್ಪಾ ಅಂದ್ರೆ ವಿ ಆರ್ ಟೇಕಿಂಗ್ ಓನ್ಲಿ 25 ಸ್ಟೂಡೆಂಟ್ಸ್, ನಾಟ್ ಮೋರ್ ದನ್ ದಟ್. ಯಾಕಂದ್ರೆ 1 year ಮೆಂಟರ್ಶಿಪ್, ಲಿಮಿಟೆಡ್ ಮೆಂಟರ್ಸ್ ಇರೋದ್ರಿಂದ ವಿ ಆರ್ ಟೇಕಿಂಗ್ ಓನ್ಲಿ 25 ಸ್ಟೂಡೆಂಟ್ಸ್. ಇದಕ್ಕಿಂತ ಜಾಸ್ತಿ ನಾವು ತಗೊಂಡ್ರು ಕೂಡ ಜಸ್ಟಿಸ್ ಅನ್ನ ಕೊಡಕ್ಕಾಗಲ್ಲ. ಈ ಹಿಂದೆ KS ಅಲ್ಲಿ ಸೂಪರ್ 50 ತಗೊಂಡಿದ್ವಿ, ಅಲ್ಲೂ ಕೂಡ ಸ್ವಲ್ಪ ಬರ್ಡನ್ ಆಯ್ತು. ಹಾಗಾಗಿ ಈ ನಂಬರ್ ಅನ್ನ ಈಗ 25ಗೆ ರೆಡ್ಯೂಸ್ ಮಾಡಿದ್ದೀವಿ. ಇದಕ್ಕೆ ಸಂಬಂಧಪಟ್ಟಂತೆ ಏನೇ ಡೌಟ್ಸ್ ಇದ್ರು ಕೂಡ ನಿಮ್ಗೆ ಸ್ಕ್ರೀನ್ ಮೇಲೂ ಕೂಡ ನಿಮ್ಮ ಮೆಂಟರ್ಸ್ ನಂಬರ್ ಅಥವಾ ನಿಮ್ಮ ಟೀಚರ್ಸ್ ನಂಬರ್ ಬರ್ತಾ ಇದೆ, ಅವರನ್ನ ನೀವು ಕಾಂಟ್ಯಾಕ್ಟ್ ಮಾಡಬಹುದು. ಇಲ್ಲಿ ನನ್ನ ನಂಬರ್ ಇದೆ, ಯು ಕ್ಯಾನ್ ಕಾಂಟ್ಯಾಕ್ಟ್ ಮೀ. ಸಪೋಸ್ ಇಫ್ ಐ ಆಮ್ ನಾಟ್ ಅವೈಲೇಬಲ್, ಯಾವುದೋ ಕ್ಲಾಸಲ್ಲಿ ಇದ್ದಾಗ ಏನೋ ಕಾಲ್ ರಿಸೀವ್ ಮಾಡಿಲ್ಲ ಅಂದ್ರೆ ನಿಮಗೆ ಅಶ್ವಿನಿ ಮ್ಯಾಮ್ ಕೂಡ ಇರ್ತಾರೆ, ಧೀರಜ್ ಸರ್ ಕೂಡ ಇರ್ತಾರೆ. ಸೊ ಈ ಮೆಂಟರ್ಸ್ ಅನ್ನ ಕೂಡ ನೀವು ಕಾಂಟ್ಯಾಕ್ಟ್ ಮಾಡಿ ನಿಮ್ಮ ಡೌಟ್ಸ್ ಏನೇ ಇರಲಿ, ಎಕ್ಸಾಮ್ಗೆ ಸಂಬಂಧಪಟ್ಟಂತಹ, ಅದು ಎಸ್ಪೆಷಲಿ UPSCಗೆ ಸಂಬಂಧಪಟ್ಟಂತಹ ಏನೇ ಡೌಟ್ಸ್ ಇದ್ರು ಕೂಡ ಯು ಕ್ಯಾನ್ ಗೆಟ್ ಇನ್ ಟಚ್. ರೈಟ್. ಸೊ ಎನಿವನ್ ಸ್ಕೋರಿಂಗ್ 75+ in UPSC Civil Services examination should start your preparation right away. 75+ ಯಾರಾದ್ರೂ ಸ್ಕೋರ್ ಮಾಡ್ತಾ ಇದ್ರೆ ಆದಷ್ಟು ಬೇಗ ಪ್ರಿಪರೇಷನ್ ಮಾಡಿ. ನಿಮಗೆ ಮೇನ್ಸ್ಗೆ ಸಂಬಂಧಪಟ್ಟಂತೆ GS 1, 2, 3, 4 ಮತ್ತು essay ಜೊತೆಗೆ ಕನ್ನಡ ಲಿಟರೇಚರ್ ಆಪ್ಷನಲ್, ಇದಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಡೌಟ್ ಇದ್ರೆ ಪ್ಲೀಸ್ ಫೀಲ್ ಫ್ರೀ ಟು ಕಾಂಟ್ಯಾಕ್ಟ್. ನನ್ನ ಕಾಂಟ್ಯಾಕ್ಟ್ ನಂಬರ್ ನಿಮಗೆ ಅಲ್ಲಿ ಕೊಟ್ಟಿದ್ದೀನಿ. ಏನೇ ಡೌಟ್ ಇದ್ರು ಕೂಡ ಯು ಕ್ಯಾನ್ ಕಾಂಟ್ಯಾಕ್ಟ್ ಮೀ. ಇಫ್ ಸಪೋಸ್ ಕಾಲ್ ರಿಸೀವ್ ಮಾಡಲಿಲ್ಲ ಅಂದ್ರೆ ಯು ಕ್ಯಾನ್ ಡ್ರಾಪ್ ಅ ವಾಟ್ಸ್ಆಪ್ ಮೆಸೇಜ್ ಅಂಡ್ ಐ ವಿಲ್ ಗೆಟ್ ಬ್ಯಾಕ್ ಟು ಯು. ರೈಟ್. ಥ್ಯಾಂಕ್ ಯು ಸೋ ಮಚ್. ಆಲ್ ದಿ ವೆರಿ ಬೆಸ್ಟ್. ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಇಲ್ಲಿರ್ತಕ್ಕಂತಹ ಇನ್ನುಳಿದಂತಹ ವಿಷಯಗಳನ್ನ ಚರ್ಚೆ ಮಾಡೋಣಂತೆ.
So that is subject wise number of questions, difficulty level, POIQ based repeating themes, target 2026. Thank you so much. All the very best. Take care.